ಟೈಮ್ ನೋಡ್ರಿ 3 ಗಂಟೆ ಆತ್ರಿ. ಮಧ್ಯಾಹ್ನ ಊಟಕ್ಕೆ ಏನು ಮಾಡ್ಬೇಕಂತ ಕುಂತಿದ್ದೆ ರೀ. ಇಲ್ಲಿ ಚಿಕನ್ ಸಾರು ಐತ್ರಿಪ್ಪ. ಹಾಗಾಗಿ ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಚಿಕನ್ ಸಾರು ಒಳಗೆ ಮುದ್ದೆ ಚಲೋ ಹಾಕೋ ಅಂತೇಳಿ ಮುದ್ದೆ ಮಾಡಾಕತ್ತೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಮಸ್ತ್ ಚಿಕನ್ ಸಾರು ಮುದ್ದೆ ಮಧ್ಯಾಹ್ನ ಮಸ್ತ್ ಊಟ ಆಗತ್ತೈತೆ ನಮ್ದು. ಇಲ್ಲಿ ನೋಡ್ರಿ ಹೆಂಗೈತೆ ಶಿಮ್ಮ ಮುದ್ದೆ? ಸೂಪರ್ ಐತಿಲ್ಲ ಅಮ್ಮ? ಹೆಂಗೈತೆ? ಹೆಂಗೈತ್ರಿ ಮುದ್ದಿ? ಖಾಲಿನ ಮಾಡಿದ್ರಲ್ಲ ನೀವು ಹಾಕಿ ಕೊಡಕ್ ತಡಕಲ್ದ. ಚಿಕನ್ ಸಾರು ರಾತ್ರಿ ಮಾಡಿದ ಬೆಳಿಗ್ಗೆ ಉಳಿತಪ್ಪ ಅಂತ ಹೇಳಿದ್ರಿ. ಈ ಥರ ಮುದ್ದೆ ಮಾಡ್ಕೊಂಡು ತಿಂದಿಪ್ಪ ಅಂದ್ರೆ ಮಸ್ತ್ ಟೇಸ್ಟ್ ಅನಿಸ್ತೈತೆ ನೋಡ್ರಿ ಫ್ರೆಂಡ್ಸ. ಅದು ಮಟ ಮಧ್ಯಾಹ್ನ ಮಳೆ ಮಾಡಾಗೋ ಟೈಮ್ನಾಗ. ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗತ್ತೀರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾನು ಆರಾಮದೀನಿ ನೋಡ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡ್ರಿ ಟೈಮ್ 5 ಗಂಟೆ ಆಗತ್ರಿ. ಇವಾಗೆಲ್ಲ ನಾನು ರೆಡಿ ಆಗೇನ್ರಿ, ನಮ್ಮ ಸುಲ್ತಾನ್ ರೆಡಿ ಆಗೇನ್ರಿ, ಆಮೇಲೆ ನಮ್ಮ ಮನೆಯವ್ರು ರೆಡಿ ಆಗ್ಯಾರ್ರಿ, ತಮ್ಮನ ರೆಡಿ ಆಗ್ಯಾರ. ಈಗ ಏನಪ್ಪಾ ಅಂತ ಹೇಳಿದ್ರೆ ಸಿಗಿ ಹುಣ್ಣಿಮೆ ಅಲ್ಲ ಸುಲ್ತಾನೆ? ಸಿಗಿ ಹುಣ್ಣಿಮೆ ಒಳಗೆ ಎಲ್ಲರೂ ಪಟ ಹರಿಸ್ತಾರ. ಅದ್ರಾಗ ಪಟ್ಟದ ಹುಚ್ಚು ನನಗೆ ಹೆಂಗಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟಿ ಭಾಳ ಅಂದ್ರೆ ಭಾಳ ಹುಚ್ಚ ಪಟ್ಟದ. ಏನು ಯಾಕಂತ ಹೇಳಿದ್ರೆ ಅದು ಸಣ್ಣಂದಿರ್ತ ಏನು ಗೊತ್ತಿಲ್ಲ. ಅದು ಏನು ಗೊತ್ತಿಲ್ಲ. ಏನ ಇದು ಟೋಟಲ್ ನಾಚರ್ ಹೇಳಿದೆ. ಈಗ ಟೋಟಲ್ 6 ಸಲ ಆತೆ. ಹುಚ್ಚ ಮಾತ್ರ ಸಿಕ್ಕಾಪಟ್ಟಿ ನನಗೆ ಪಟ್ಟದ್ದೆ. ತಳಗಿನ ಮನ್ಯಾಗ ನಾವು ಯಾಕೆ ಹರಿಸ್ತಿಲ್ಲಪ್ಪ ಅಂತ ಹೇಳಿದ್ರೆ ನಮ್ದು RCC ಬಿಲ್ಡಿಂಗ್ ಅಲ್ಲ, ಅದು ಎಲ್ಲಿ ನಿಂತು ಹರಿಸ್ಬೇಕಂತ ಗೊತ್ತಾಕಿದ್ದಿಲ್ಲ. ಸೊ ಈಗ ನಾವು ಬಿಲ್ಡಿಂಗಿಗೆ ಬಂದೇವಿ, ಅಂದ್ರೆ ಸ್ಲ್ಯಾಬ್ ಮ್ಯಾಗ ನಾವೀಗ ಸ್ಲ್ಯಾಬ್ ಮ್ಯಾಗಿಂತ ಮಸ್ತ್ ಪಟ ಹರಿಸ್ಬೋದು. ಪಟ ತೊಂಬರಕ ಹೊಂಟಿವಿ ನೋಡ್ರಿ ನಾವು. ನೋಡ್ರಿ ಸಂಜೆ ಟೈಮ್ ಒಳಗೆ ದುರ್ಗದ ಬೈಲ ಫುಲ್ ಅಂದ್ರೆ ಫುಲ್ ರಶ್ ಐತಿ. ನಾಳೆ ಅಮಾಸನೂ ಐತ್ರಿ, ಹಿಂಗಾಗಿ ಸ್ವಲ್ಪ ಹೂ ಹಣ್ಣು ತೊಗೋಬೇಕಂತೇಳಿ ನಾವು ಬಂದೇವಿ. ಸುಮ್ಮನೆ ಹುಬ್ಬಳ್ಳಿ ಒಳಗೆ ಏನು ಬೇಕು ಕೆಲಸ ಇರುತ್ತೆ ನೋಡಿ. ಹೂ ಹಣ್ಣು, ತೆಂಗಿನಕಾಯಿ, ಕಾಯಿಪಲ್ಲೆ, ಮಿರ್ಚಿ, ಬಜ್ಜಿ ರೊಕ್ಕ ಅಷ್ಟು ಬೇಕು. ಈ ಮಾರ್ಕೆಟ್ ಒಳಗೆ ಏನು ರೀಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಸ್ಪೆಷಲ್ ಅನ್ನೋಕೇನ್ರಿ ಇಲ್ಲೆಲ್ಲ ಸಿಗ್ತೈತಿ ನಿಮಗೆ. ಈ ಸಿಗಂಗಿಲ್ಲ ಅನ್ನಂಗಿಲ್ಲ ನೋಡ್ರಿ. ಸಂಜೆ ಟೈಮ್ ಆತೀಗ ಏನು ನೋಡ್ರಿ ಮಿರ್ಚಿ ಬಜ್ಜಿ, ಬಿಸಿ ಮಿರ್ಚಿ ಬಜ್ಜಿ ಮಾಡಕತ್ತಾರೆ. ನಾವು ಬಂದಿದ್ದು ಪಟ ತೊಗೋಬೇಕು, ಪಿರಿಕಿ ತೊಗೋಬೇಕಂತೇಳಿ. ನೀ ಬಂದ ಮ್ಯಾಗ ಫುಲ್ ಶಾಂಡಿಗಿ. ಇವು ಶಾರ್ಟ್ ಅದಾವು, ಇವು ಲಾಂಗ್ ಅದಾವ ಇದ್ರಾಗ, ಮತ್ತು ಇವು ಕಲರ್ಫುಲ್ ಅದಾವ. ಇಲ್ಲಿ ಎಷ್ಟು ಐಟಮ್ ಕಾಣ್ತಾವ್ರಿ ನಿಮಗೆ. ಎಲ್ಲ ಐಟಮ್ ಹೆಂಗ್ರಿಪ್ಪ ಅಂತ ಹೇಳಿದ್ರಿ, ಇವು ಎಣ್ಣೆಗೆ ಹಾಕಿ ಮಸ್ತ್ ಕರಿಬೇಕು. ಊಟಕ್ಕೆ ಕುಂತಾಗ ಗಬ ತಿಂದು ಬಿಡ್ಬೇಕು. ಇದ್ರ ಕಲರ್ ನೋಡ್ರಿ ಯಾವ ಪರಿ ಐತಿ, ರೆಡ್, ಯೆಲ್ಲೋ. ಇದು ಆರೆಂಜ್ ಅಲ್ಲ, ಇದು ಅದಲ್ಲ. ಇಲ್ಲೇನೀಗ ಲೋಬಾನ ಅಲ್ಲ ಸುಮ್ಮನೆ ನಾವಿಲ್ಲಿ ಬಂದಿದ್ದು ಪಟ ತೊಗೋಬೇಕು, ಪಿರಿಕಿ ತೊಗೋಬೇಕಂತ ಕೇಳಿ. ನೀವು ನೋಡಿದ್ರೆ ಮಸ್ತ್ ಶಾಪಿಂಗ್ ಮಾಡಾಕತ್ತಿ. ಈಗ ನೋಡ್ರಿ ಫೈನಲಿ ಅಂತೂ ನಾವು ಇಲ್ಲಿ ಪಟದ ಅಂಗಡಿಗೆ ಬಂದ್ವಿ. ಇಲ್ಲಿ ಪಟ ತೊಗೋಬೇಕು, ಪಿರಿಕಿ ತೊಗೋಬೇಕು. ನೋಡೋಣ್ರಿ ಎಷ್ಟು ಅಂತಾರ ಪಟಕ್ಕೆ ಪಿರಿಕಿಗೆ ಅಂತೇಳಿ ಕೇಳೋಣ್ರಿ. ಈಗ ನೋಡ್ರಿ ಟೈಮ್ 7:30 ಆಗೈತ್ರಿ. ನಾವಿನ್ನೂ ದುರ್ಗದ ಬೈಲೊಳಗೆ ಅದೀವ್ರಿ. ನೋಡ್ರಿ ದುರ್ಗದ ಬೈಲಿ ಹೆಂಗ ಇದು ಆಗ್ತೈತೆ ಟೈಮ್. ಅಷ್ಟು ರಶ್ ಅಂದ್ರೆ ರಶ್. ಅದಕ್ಕೆ ನಮ್ಮ ತಮ್ಮನ ಏನ ಬೇಕಂತ ಏನು ಬೇಕು ತಮ್ಮನ? ಇಲ್ಲಿ ನೋಡ್ರಿಪ್ಪ ಎಷ್ಟು ರಶ್ ಐತಪ್ಪ ಅಂತ ಹೇಳಿದ್ರೆ ನಮಗೆ ಹೋಗಕ್ಕೆ ಜಾಗ ಇಲ್ಲ ರೀ, ಅಷ್ಟು ಗಾಡಿ ರಶ್. ಹೆಂಗೆ ಸಂಜೆ ಆಕತ್ತೆ ಹಂಗಂಗೆ ಎಲ್ಲ ಹುಬ್ಳಿಗೆ ಬರೋದು ನೋಡ್ರಿ ಪ್ರತಿಯೊಬ್ಬರು ರೀ. ಅಂದ್ರೆ ಇಲ್ಲೆಲ್ಲ ಥರನೂ ಸಿಗ್ತತಲ್ರಿ, ಹಾಗಾಗಿ ಎಲ್ಲರ ಹುಬ್ಳಿನ ರೀ. ಒಟ್ಟು ಸಸ್ತಾನ ಸಿಗ್ತೈತೆ ರೀ, ಚಲೋನೂ ಇರ್ತಾವ್ರಿ ನೋಡ್ಲೆಲ್ಲ. ಈಗ ನೋಡ್ರಿ ನಾವು ಎಲ್ಲ ತೊಗೊಂಡು CBT ಬಸ್ ಸ್ಟ್ಯಾಂಡ್ ಒಳಗೆ ಬಂದು ಕುತ್ಕೊಂಡಿರಿ. ಇನ್ನೂ ಬಸ್ ಬಂದಿಲ್ಲ ರೀ, ಯಾಕಂದ್ರೆ ಗುಡುಗು ಬಂತ್ರಿ. ಗುಡುಗು ಮಳೆ ಎಲ್ಲ ಚಲೋ ಆಗೈತಿ ನೋಡ್ರಿ. ಬಸ್ ಬರೋದ್ರಾಗ ಎಲ್ಲರೂ ಹೆಂಗೆ ಹೊಂಟಾರ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಇವಾಗ ನೋಡ್ರಿ ಇಲ್ಲಿ ನಾನೀಗ ಹಾಲು ಬಿಸಿ ಇಟ್ಟಿನ್ರಿ. ಈಗ ಒಂದು ಸೈಡ್ ಚಾಕ್ ಇಟ್ಟೇನ್ರಿ. ಈಗ ಚಾ ಅಂತ ಕುದೀತ್ರಿ. ಅದರಿಂದ ಈಗ ಸಾರು ಮಾಡೋಕೆ ಬೇಳೆ ಹಾಕಿನ್ರಿ. ಇಲ್ಲೆಲ್ಲ ಸಾರು ಮಾಡಿ ಆಮೇಲೆ ಅನ್ನ ಮಾಡಿ ಪಟ ಅಂತ ಅಡುಗೆ ಮಾಡಿ ಮುಗಿಸ್ಕೊಂಡು, ಯಾಕಂದ್ರೆ ಇವತ್ತು ಅಮಾಸೆ ಒಂದು ಐತ್ರಿ. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಅದನ್ನೆಲ್ಲ ಮಾಡ್ಬೇಕು ರೀ. ಈಗ ಫಸ್ಟ್ ಅಡುಗೆ ಮಾಡಿ ಹಿಂದೆ ಸರ್ಕೊಂಡ್ಬಿಡ್ತೀನಿ ರೀ, ಯಾಕಂದ್ರೆ ಗ್ಯಾಸ್ ಕಟ್ಟಿ ಎಲ್ಲ ಆಮೇಲೆ ಒರ್ಸಕ್ಕೆ ಬರ್ತೈತೆ ಕ್ಲೀನಾಗಿ. ಇವಾಗ ನೋಡ್ರಿಪ್ಪ ಇಲ್ಲಿ ಸಾರು ರೆಡಿ ಆತ್ರಿ. ಆಮೇಲೆ ಇಲ್ಲಿ ಅನ್ನಕ್ಕನ್ನು ಇಟ್ಟೇನ್ರಿ ಅದ ಕುಕ್ಕರ್ ಒಳಗೆ. ಇಲ್ಲಿ ಹಾಲು ಇಟ್ಟೇನ್ರಿ ಒಂದು ಡಬ್ರಿ ಒಳಗೆ, ಯಾಕಂದ್ರೆ ಇದು ಸ್ವಲ್ಪ
ಸಾಬುಕ್ಕೆ ನೆನೆ ಹಾಕ್ಯಂಡ್ರೆ ಸ್ವಲ್ಪ ಏನಾದ್ರು ಸ್ವೀಟ್ ಮಾಡಿದ್ರೆ ಆತು ಇವತ್ತು ಅಂಥೇಳಿ. ಈಗ ನೋಡ್ರಿ ಸಾಬುಕ್ಕೆ ಬೆಳಗ್ಗೆ ನಾನು ನೆನೆ ಇಟ್ಟಿದ್ದೆ ರೀ, ನೆಂದು ಬಿಟ್ಟವ್ರಿ. ಇವು ಹಾಲು ಸ್ವಲ್ಪ ಬಿಸಿ ಆಗಲಿ, ಬಿಸಿ ಆದವು ಅಂದ್ರೆ ಇದ್ರೊಳಗೆ ಸಕ್ಕರೆ ಹಾಕೋಣಂತ್ರಿ. ಈಗಂತ ನೋಡ್ರಿ ಇಲ್ಲಿ ಹಾಲು ಬಿಸಿ ಆದವು ರೀ. ಆಮೇಲೆ ಇಲ್ಲಿ ಸಕ್ಕರೆ ತೊಗೊಂಡಿನಿ ರೀ. ನೀವು ಸ್ವೀಟ್ ಎಷ್ಟು ತಿಂತೀರಲ್ರಿ ಅಷ್ಟು ಸಕ್ಕರೆನ ಹಾಕೋಬೋದು ರೀ ನೀವು. ನಾನು ಅಂತ ಇಷ್ಟು ತೊಗೊಂಡಿನಿ ರೀ. ಈಗ ಇದನ್ನು ಪೂರ ಹಾಕಂಗಿಲ್ಲ ರೀ, ಸ್ವಲ್ಪ ಹಾಕ್ತೀನಿ ರೀ. ಆಮೇಲೆ ಏನಾದ್ರು ಸ್ವಲ್ಪ ಸಪ್ಪೆ ಅನ್ಸಪ್ಪ ಅಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತೆ ರೀ. ಭಾಳ ಸ್ವೀಟ್ ಅಂದ್ರೆ ಚಲೋ ಹಂಗಿಲ್ಲ ರೀ ಅದು. ಈಗ ನೋಡ್ರಿ ಸಕ್ಕರೆ ಹಾಕಿದ್ವಲ್ರಿ ನಾವು, ಸಕ್ಕರೆನ ಎಲ್ಲ ಚಲೋ ಹೊತ್ನಾಗ ಕುದಿಯಾಕತ್ತೈತೆ ರೀ. ಈಗ ಹಾಲು ಜೋಡಿನ ಈಗ ಇಲ್ಲಿ ತಳ್ಳನ ಶಾವ್ಗಿ ರೀ ಇವು. ನಾವು ಇದ್ರಾಗ ರಂಜಾನ್ ಹಬ್ಬದಾಗ ಶುರುಕುಂಬ ಅದು ಮಾಡಕ್ಕೆ ತೊಗೊಂಬಂದಿರ್ತೀವಲ್ಲ ರೀ, ಸಿಂಬಿ ಶಾವ್ಗಿ ರೀ ಅವ್ರಿ. ಇವು ಇಷ್ಟು ತಳ್ಳನಿದ್ವು ಅಂದ್ರೆ ಟೇಸ್ಟ್ ಆಗ್ತದೆ ರೀ. ಇವನ್ನ ಈ ಥರ ಇವು ಸ್ವಲ್ಪ ಹಾಕಿದ್ರೆ ಭಾಳ ಗಟ್ಟಿ ಆಗ್ಬಿಡ್ತೈತೆ ರೀ. ಅದಕ್ಕೆ ಸ್ವಲ್ಪ ನೋಡ್ತೋಬೇಕು, ಭಾಳ ಗಟ್ಟಿ ಅಂದರೆ ಚಲೋ ಆಗಲ್ಲ ರೀ. ಬಂದು ಮಾಡೋಣ ರೀ. ಈ ಥರ ತಳ್ಳಗೆ ಮುರ್ಕೋಬೇಕು ರೀ ಅವ್ನು ಸಣ್ಣಗೆ. ಈಗ ಇವನ್ನ ಹಾಕಿಬಿಡೋಣ ರೀ. ಇದ್ರೊಳಗೆ ಹಾಕಿ ಇವನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ರೀ ಹಾಲು ಜೋಡಿನ. ನೋಡಿರಿ ಈ ಥರ ಕೈ ಆಡ್ಬೇಕು ರೀ. ಈಗ ಆಮೇಲೆ ಇಲ್ಲಿ ಸಾಬುಕ್ಕೆ ನೆನೆ ಹಾಕಿದ್ನಲ್ರಿ ನೋಡ್ರಿ, ಅವು ಚಲೋ ತಂಗ ನೆಂದು ಬಿಟ್ಟವ್ರಿ. ಅದು ಈ ಥರ ನೆಂದವ್ರಿ. ಇವನು ಇದ್ರ ಜೋಡಿ ಹಾಕಿಬಿಡೋಣ ರೀ. ಇವು ಸ್ವಲ್ಪ ಕುದಿಲ್ರಿ. ಹಾಕಿ ಈ ಥರ ಕೈ ಆಡೋಣ ರೀ. ಇವಾಗ ನೋಡ್ರಿ ಸಾಬುದಾನ ಮತ್ತು ಶಾವಿಗೆ ಎಲ್ಲ ಚಲೋ ಹೊತ್ನಾಗ ಕುದ್ಬಿಟ್ಟು ರೀ. ಈಗ ಇದು ರೆಡಿ ಆಯ್ತು ರೀ. ಭಾಳ ಸಿಂಪಲ್ ಮಾಡೋದ್ರಿ ಇದು, ಆದರೆ ಟೇಸ್ಟ್ ಭಾಳ ಮಸ್ತ್ ಆಕತ್ರಿ. ವೆನಿಲಾ ಎಸೆನ್ಸನ್ನ ಹಾಕಿನ್ರಿ ಇದ್ರೊಳಗೆ, ಅಂದ್ರೆ ಫ್ಲೇವರ್ ಮಸ್ತ್ ಬರ್ತೈತೆ ರೀ. ಇದು ಒಂಥರ ಐಸ್ ಕ್ರೀಮಿಂದು ಫ್ಲೇವರ್ ಇರ್ತೈತಲ್ರಿ, ಹಂಗೈತೆ ರೀ ಇದು. ಇದು ಹಾಕಿದ ಮೇಲೆ ಅಂತೂ ಸೂಪರ್ ಆಗಿರ್ತೈತೆ ರೀ. ಈಗ ಇದನ್ನು ಇಳಿಸ್ಬಿಡೋಣ ರೀ. ಇಳಿಸಿ ಇಲ್ಲೊಂದಿಷ್ಟು ದ್ರಾಕ್ಷಿ ಅದಾವ ರೀ, ಇವನ್ನೊಂದಿಷ್ಟು ತುಪ್ಪ ಕರ್ಕೊಂಡು ಹಾಕಿಬಿಡೋಣ ರೀ. ದ್ರಾಕ್ಷಿ ಅಷ್ಟು ಅದಾವ ರೀ, ಗೋಡಂಬಿ ಅವು ಇಲ್ಲ ಏನಿಲ್ಲ ರೀ. ತೊಗೊಂಬರ್ಬೇಕ್ರಿ, ತೊಗೊಂಬಂದಿಲ್ಲ. ಈಗ ಅವು ಏನು ಅದಾವಲ್ಲ ರೀ ಅವನ್ನ ಅಷ್ಟು ಹಾಕಿ ಇದನ್ನು ಮಾಡ್ತೀನಿ ರೀ ಸ್ವೀಟ್. ಯಾಕಂದ್ರೆ ಇವತ್ತು ರೊಟ್ಟಿ ಏನು ಮಾಡಂಗಿಲ್ಲ ರೀ, ಅಮಾವಾಸ್ಯೆ. ಹಾಗಾಗಿ ಸ್ವಲ್ಪ ಸ್ವೀಟ್ ಮಾಡಿದಾರೆ ಅಷ್ಟೇ ನಾನು. ಇದು ತುಪ್ಪ ಕಾಯಕ್ಕಿಟ್ಟೇನ್ರಿ ಇಲ್ಲಿ. ಇದ್ರೊಳಗೆ ದ್ರಾಕ್ಷಿ ಹಾಕಿಬಿಡೋಣ. ಭಾಳ ಹಾಕ್ಬಾರ್ದ್ರಿ ದ್ರಾಕ್ಷಿನ, ಸ್ವಲ್ಪ ಹಾಕಿನ್ರಿ. ಅಲ್ಲೊಂದು ಸಿಗ್ಬೇಕ್ರಿ ಬಾಯಿ ಒಳಗೆ. ಈಗ ನೋಡ್ರಿ ಅವು ದ್ರಾಕ್ಷಿ ಹೆಂಗೆ ಆಗ್ತಾವೆ ರೀ, ಉಬ್ಬಿ ಮಸ್ತ್. ನನಗಂತ್ರಿ ಇವು ನೋಡೋಕೆ ಭಾಳ ಇಷ್ಟ ರೀ ನನಗೆ, ಈ ಥರ ಉಬ್ಬಿತ್ತು ದ್ರಾಕ್ಷಿ. ಹಿಂಗನ್ರಿ ಹಾಕಿದ್ದು ನೋಡ್ರಿ. ಇವಾಗ ಶಾವಿಗೆ ಪಾಯಸದೊಳಗೆ ಶಾವಿಗೆ ಪ್ಲಸ್ ಸಾಬುದಾನಿ ಪಾಯಸ ರೀ ಇದು. ಈ ಥರ ನೀರಂಗೆ ಇರ್ಬೇಕು, ಭಾಳ ಗಟ್ಟಿ ಆತಂದ್ರೆ ಚಲೋ ಆಗಂಗಿಲ್ಲ ರೀ ಇದು. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡೋಣ್ರಿ, ಅಂದ್ರೆ ತುಪ್ಪ ಎಲ್ಲನೂ ಮಿಕ್ಸ್ ಆಗ್ಬಿಡ್ತೈತೆ ರೀ, ಟೇಸ್ಟ್ ಆಗ್ತೈತೆ ರೀ. ರೀ ತೊಗೊಂಬಂದ್ವಿ. ನಿನ್ನಂತ್ರ ಹೋಗಿ ಪಟ ಅಡ್ಡಾಡಿ ಪಟ ಅರಿಲ್ಲ. ಈಗೇನು ಹಾರ್ಸಕ್ಕೆ ಚಾಲೂ ಮಾಡಿದ್ರನ್ನ? ಆ ಗಾಳಿನೇ ಅಲ್ಲ ಇವತ್ತು ಐತಾನ. ನೋಡಿಲ್ಲ ಹಾರ್ಸಕ್ಕೆ ಎಷ್ಟು ಮಂದಿ ಬಂದಾರ. ಸಿಮ್ಮು ಬಂದ, ಅಲ್ಲೇಶನ್ ಬಂದ, ಆಮೇಲೆ ನಿಯಾಜ್ ಬಂದಾನ. ಅಲ್ಲಿ ಹೊರಗೆ ಸುಲ್ತಾನ್ ವೆಯ್ಟ್ ಮಾಡತ್ತಾನ. ಸುಲ್ತಾನ ಯಾವಾಗ ಏನೋ ಪಟ ಹಾರ್ಸದ ಹಾರ್ಸಂಗಿಲ್ಲ ನೀನು? ಹೌದಾ? ಸುಲ್ತಾನ್ ಹಾರ್ಸಂಗಿಲ್ಲ ಅಂತಲ್ಲ. ನೋಡ್ತಾರನ್ರಿ. ಸುಲ್ತಾನ್ ಹೆಂಗಾಯ್ತು ಸ್ವೀಟ್? ಹಾಂ ಚಲೋ ಆಗೈತಿಲ್ಲ ಒಟ್ಟು? ಏನು ಖಾರಾಗಿರಿ ಏನಾಗಿಲ್ಲ? ಖಾರ ಆಗಿಲ್ಲ ಅದಿಲ್ಲ? ಖಾರ ಆಗೈತೆ? ಉಪ್ಪು ಖಾರ ಅರ್ಶಿನ ಪುಡಿ ಹಾಕಿನಿ ಒಟ್ಟು. ಖಾರ ಉಪ್ಪು ಆಗೈತದಿಲ್ಲ? ಅಲ್ಲಿ ಚೆನ್ನಾಗೈತೆ, ಮಸ್ತ್ ಆಗೈತೆ. ಸಾನಿಯ ಯಾಕ ಬಾಯಿ ಸುಡ್ತಾ? ಸುಡು ಕುಡ್ದಿದ್ದೀನಿ ನೀನು. ಶಿಮ್ಮ ಹೆಂಗೈತೆ? ಸೂಪರ್ ಆಗೈತೆ. ಕುಡೀರಿ. ನಿಮಗೆ ಹಾಕೊಳ್ಳೇನ್ರಿ? ನೀವು ಪಟ ನಿಮಗೆ ಅದು ಪಟ ಇದ್ರೆ ಹೊಡ್ತುಂತ ನಿಮಗೆ ಸಾಕು, ಅದಕ್ಕೆ ನಾನು ನಿಮಗೆ ಕೊಟ್ಟಿಲ್ಲ. ಹೋದ್ರಿ ಪಟ ಮ್ಯಾಲೆ ಹರಕತ್ತ? ನೀವು ಎಷ್ಟು ಮ್ಯಾಲೆ ಹೋತಲ್ರಿ? ನೀವೆಲ್ಲ ಕೂದ ತಳಗಿಳಿರಿ, ನೀವು ಬಿದ್ದಿಗಿದ್ದೀರಿ. ಮತ್ತೆ ನೀವು ಪಟ ನೋಡ್ಕೊಂತ ಹೋಗಿ.
ಹಾಂ ಎಷ್ಟು ಮ್ಯಾಲಾಗತ್ತೆ ನೋಡಿ ನಮ್ದು. ಗಾಳಿ ಐತಲ್ರಿ? ಯಾಸ್ಮಿನ ಹೆಂಗಾಗೈತಿ ಮಿಟ್ಟ? ಚಲೋ ಆಗೈತೆ. ಅವ್ರಿಗೂ ತಿನ್ನಿಸ್, ನೀನು ತಿನ್ನಿಸು. ನಾನು ನೋಡು, ಅವ್ರಿಗೂ ತಿನ್ನಿಸ್, ನೀನು ತಿನ್ನಿಸು ಅಂತ. ಹೆಂಗಾಯ್ತು ಸೋನು? ಸೂಪರ್ ಆಗೈತೆ. ಚಾಕ್ಲೇಟ್ ತಿಂದ ಆಕೆ ಸೂಪರ್ ಕರ್ಮ. ಆಕಿ ಮುಕ್ಕೊಂಡಿದ್ದಾಳೆ ಇನ್ನು ಇರಮ್ಮ. ಇನ್ನೊಂದು ಸ್ವಲ್ಪ ಬೇಕಾ ಹಾಕೋ ಯಾಸ್ಮಿನ. ಅವ್ರಿಗೂ ತಿನ್ನಿಸ್, ನೀನು ತಿನ್ನು. ಸೂಪರ್ ನೋಡಿ ಹೆಂಗೆ ಮಾಡ್ತದ ನೋಡೋದು. ಶಾಣ ಅದ ಎರಡು. ಅಯ್ಯ ಆಕಿ ನೋಡಿ. ಅಯ್ಯ ಉಪ್ಪದೆ ಮೋಸೆ, ಉಪ್ಪದೆ. ಒಂದು ಪಟ ಅಂತ ಈಗ ಹಾರಿಸಿದ್ರಿ. ಮತ್ತೊಂದು ಏನದ ಕಾಟಿ ಕುಟ್ಟಿ ಹಾಕಿ ಒಂದು ಪಟ ತೊಳಗೆ ಬೀಳಿಸಿದ್ರಿ ಬ್ಯಾರ್ಯಾರ್ದ. ಈಗ ಕಟ್ ಮಾಡಿದ್ರೆ ಈಗೇನು ಮತ್ತೊಂದು ಚಲೋ ಮಾಡಿರೇನ? ರೆಸ್ಟ್ ತಗೊಳಕ. ಅಂದ್ರೆ ಬಿಸಿಲು ಭಾಳ ಬಂತ್ರಿ. ಇಲ್ಲಿ ನೆಳೆ ಇಟ್ಬಿಡ ನಿಂತ್ಕೊಂಡು ಹಾರ್ಸಕ. ಮತ್ತು ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕಲ್ಲ. ಈಗೇನು ಸೂತ್ರ ಹಾಕಿಡ್ತೀರೇನು ಈಗ? ಒಟ್ಟು 10 ಪಟ ತೊಗೊಂಬಂದಿರಿ. 10 ಪಟ ಆಗ ಮಟ ನಾ ಹಾರಿಸಿದ್ದ ನೋಡ್ರಿ. ಏನ ಈಕಿ ನಿಂದೊಂದು ಈಕಿದ ಬರ್ರೇ ಆಟಿಕೆ ಸಾಮಾನು ನೋಡು. ನೀ ಇನ್ನೂ ಇಲ್ಲೋಡ ಸಣ್ಣಕನ ಆಗ ನೀ ಇನ್ನು ತಡಿ. ಇಲ್ಲಿ ಪಪ್ಪ ಸೂತ್ರ ಹಾಕ್ತಾರಂತ. ಸೂತ್ರ ಹಾಕ ತೋರ್ಸಣ. ಈಗೆಲ್ಲರೂ ಪಟ ಸುಗ್ಗಿಯಲ್ಲಿ ಪಟ ಹಾರಿಸ್ತಿರ್ತಾರೆ. ಒಬ್ಬೊಬ್ರಿಗೆ ಸೂತ್ರ ಎಲ್ಲಿ ಹಾಕ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಹಾಗಾಗಿ ತೋರ್ಸಾರ ಪಪ್ಪ. ಅದೇ ಪ್ರಕಾರ ಸೂತ್ರ ಹಾಕಿದ್ರಪ್ಪ ಅಂದ್ರೆ ಉದಿನ ಕಡ್ಡಿ ಹೆಂಗೆ ಇದನ್ನು ಇಲ್ಲಿ ಹೋಲ್ ಹಾಕೋದು ಫಸ್ಟ್. ಹಿಂಗೆ ಇಲ್ಲಂದ್ರೆ ಇಲ್ಲೊಂದು ಹೋಲ್ ಹಾಕೋದಕ್ಕೆ. ಆಮ್ಯಾಗ ಇಲ್ಲಿ ಐತಲ್ಲ, ಇಲ್ಲಂತೂ ಹೋಲ್ ಹಾಕೋದು ಗೊತ್ತಾಕೈತಿ. ಇಲ್ಲಿ ಹೆಂಗೆ ಹಾಕೋದು ಗೊತ್ತಾಗಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕು ಗೊತ್ತೇನೆ? ಒಂದು ಕೈ ಇದನ್ನು ತೊಗೋಬೇಕು, ಮಾಪ್ ತೊಗೋಬೇಕೇನ್ರಿ? ಇಷ್ಟು ಬಂತಪ್ಪ ಅಂದ್ರೆ ಇದನ್ನೈತಲ್ಲ ಇಲ್ಲಿ ಹಾಕಬೇಕು. ಅದೇನ ಬಳ್ಳಿಗೆ ಇದನ್ನ ಸುತ್ಕೊಂತೀರೇನು ನನ್ನ ಟೇಪ್? ಅಂದ್ರೆ ವೈರ್ ಮಂಚದಾರ ಇಲ್ಲ, ವೈರ್ ಇಲ್ಲ. ಈಗ ವೈರ್ ಎಲ್ಲ ಬ್ಯಾನ್ ಆಗ್ಯಾವಂತ. ವೈರ್ ಎಲ್ಲ ಬ್ಯಾನ್ ಆಗೈತಿ. ಬ್ಯಾನ್ ಆಗಿ ಭಾಳ ಚಲೋ ಆತದ. ಇಲ್ಲಾಂದ್ರೆ ಎಷ್ಟು ಹುಡುಗರು ಇದು ಬಳ ಕಟ್ ಮಾಡ್ಕೊಂತಿದ್ವು. ಎಷ್ಟೋ ಸತ್ತಾರ ಕಟ್ ಆಗ್ಯಾವದಕ್ಕೆ. ಅಂದ್ರೆ ಅದು ವೈರ್ ಅಲ್ಲ. ಈ ದಾರ ಅಂದ್ರೆ ಏನಾಕತಿ ಹೇಳಿದ್ರೆ ದಾರನೇ ಬೇರೆ, ವೈರ ಬೇರೆ. ಹೌದ್ರಿಪ್ಪ, ಬ್ಯಾನ್ ಮಾಡಿ ಚಲೋ ಮಾಡಿದ್ರಿ ಅದನ್ನ. ಸಣ್ಣ ಮಕ್ಕಳೆಲ್ಲ ಹಾರಿಸ್ತಿರ್ತಾವ ಪಾಪ. ಏನೋ ಒಂದು ಪಟ ಹಾರಿಸ್ಬೇಕನ್ನ ಹುಚ್ಚರಿ ಹಂಗೆ ಹಾರ್ಸಕ್ಕೆ ಹೋಗಿ ಬಳ ಕಟ್ ಮಾಡ್ಕೊಂತಾವು. ದಾರಿ ಮ್ಯಾಗ ಬಿದ್ದಾಗ ಅವು ಹಿಂಗೆ ಸಿಕ್ಕೊಂಡು ಕಟ್ ಆಗ್ಯಾವಲ್ಲ. ಅಯ್ಯೋ ಹೌದ್ರಿಪ್ಪ, ಹೀಗಾಗಿ ಬ್ಯಾನ್ ಮಾಡಿದ ಅದನ್ನ. ಈಗ ದಾರ ಎಲ್ಲೈತ್ರಿ? ದಾರ ಐತಿ. ಅದನ್ನ ನಸನ್ ಕೊಡ್ರ ದಾರ. ಅಂದ್ರೆ ಇಂಥ ಪಟ್ಟಕ್ಕೆ ಹೆಂಗಪ್ಪ ಅಂತಂದ್ರೆ ಬಾಲಂಗಶಿ ಬೇಕಾಗಿಲ್ಲ. ಬಾಲಂಗಶಿ ಅದಕ್ಕೆ ತಗೋತ ನನಗೆ ಪಟ ಬ್ಯಾಲೆನ್ಸ್ ಮಾಡಕ್ಕೆ. ಹೌದೇನ್ರಿ? ಕತ್ರಿ ನಾವು ಕತ್ರಿ ತಗೋರಿ. ಐತಿ. ಏ ಸಾನಿಯಾ, ಪಪ್ಪ ಕತ್ರಿ ಕೊಡು ಬಾ. ಇಲ್ಲೇ ಇಲ್ಲ ಐತಿ ಬಾ. ಇಲ್ಲಿ ಚಮಚ ಸ್ಟ್ಯಾಂಡ್ ಒಳಗೈತಿ ನೋಡಿ. ತಡ್ರಿ, ಗಟ್ಟಿ ಇರ್ತದೆ. ತಡಿ ಅದು ದಾರ ಬಂತ. ಎಲ್ಲಿಡ್ರಿ? ಇದ್ರ ಜೋಡಿನ ಇಟ್ಬಿಡ್ರಿ ಅದನ್ನ ಕತ್ರಿ ಕಟ್ ಮಾಡೋಂತ್ರಿ. ಮತ್ತೆ ಇದನ್ನ ಇಲ್ಲಿ ಹಾಕೋಬೇಕು. ಇದು ಹಾಕೊಂಡೈತಲ್ಲ, ಇದು ಹಿಂಗೆ ಬಂತು. ಇದು ಹಿಂಗೆ ಬರ್ಬೇಕು. ಇದು ಹಿಂದಿಂದ ಮತ್ತೆ ವಾಪಸ್ ಹೋಗ್ಬೇಕನ್ರಿ? ದಾರ ಹಿಂಗೆ ಬರಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕಡ್ಡಿ ಇಟ್ಟು ಹಿಂಗೆ ಇದು ಮಾಡ್ಬೇಕ್ರಿ. ಹಿಂಗೆ ಮಾಡಿದ್ನಾಗೈತಲ್ಲ, ಇಲ್ಲೈತಲ್ಲ ಇದನ್ನ ಗಂಟು ಹುಡ್ಕೋಬೇಕು.
ಏನಂತಲ್ಲ ಹಿಂಗೆ ಇದನ್ನು ಚೆಂದಾಗಿ ಗಂಟು ಹೊಡ್ಕೋಬೇಕು. ಇಷ್ಟು ದಾರ ಬಿಡ್ಬೇಕು ಇದನ್ನು. ಎಷ್ಟು ದಾರ ಗೊತ್ತಾನೆ? ಎಷ್ಟು ದಾರ ದಾರ ಇದಾಯ್ತಾರೆ, ಇದು ಎಕ್ಸ್ಟ್ರಾ ದಾರ ಇದೆ, ಇದನ್ನ ಬಿಡ್ಬೇಕು. ಇದನ್ನು ಅದು ಯಾಕೆ ಬಿಡ್ಬೇಕಂತ ಹೇಳ್ತೇನೆ ಆಮ್ಯಾಗ ನಾನು. ಒಟ್ಟು ಅದಕ್ಕೆ ಗಂಟು ಹಾಕೊಳ್ಳೋಣ, ಟೈಟಾಗಿ ಗಂಟು ಹೊಡ್ಕೋಬೇಕು ಅದಕ್ಕೆ. ಇದೆ ಇಷ್ಟ ಆತ. ಈಗ ಇದು ತಲೆ ದಾರ, ಇದಕ್ಕೆ ಈ ದಾರ ಇಲ್ಲಿ ಕಟ್ಕೋಬೇಕು. ಮತ್ತೆ ಈಗ ಅದೇನ ಮತ್ತೊಂದು ಗೇಣು ಹಾಕಿ ಇದನ್ನ ಮಾಡಿದ್ರಲ್ಲ, ಹೋಲ್ ಮಾಡಿದ್ರಲ್ಲ, ಅಲ್ಲಿ ಇಲ್ಲಿ ಹಾಕೋಬೇಕು ನನಗೆ. ಇಲ್ಲಿಂದ ಹಾಕೋಬೇಕು ನಾನು. ಅದು ಮತ್ತೆ ಹೊಳ್ಳಿ ರಿಪೀಟ್ ಅಲ್ಲೇ ಹೋಗ್ಬೇಕನ್ರಿ? ಇನ್ನು ರಿಪೋರ್ಟೇ ರಿಪೀಟ್ ಇದು ಮಾಡಿ ರಿಪೋರ್ಟ್ ಇರುತ್ತಲ್ಲ ಇದನ್ನೀಗ. ಅಂದರೆ ಸಣ್ಣ ಕಡ್ಡಿಲಿ ಯಾಕೆ ಹೋಗ್ಬೇಕು ಗೊತ್ತಾನೆ? ಹೋಲ್ ಸಣ್ಣ ಹಾಕೋ ಪಟ ಹರಿಯಂಗಿಲ್ಲ. ಆಮ್ಯಾಗ ಅದಕ್ಕೆ ಇನ್ನೂ ಸ್ವಲ್ಪ ಇದು ಐತಿ ಹೇಳ್ತಾನೆ ನಾನು. ಆಯ್ತಲ್ಲ, ಇದನ್ನು ತಗೊಂಡೈತಲ್ಲ ಹಿಂಗೆ, ಇದನ್ನು ಇಲ್ಲಿ ಗಂಟು ಹೋಗ್ಬೇಕು. ಇದು ದಾರ ಬರಬೇಕು ಎಕ್ಸ್ಟ್ರಾ. ಈ ಸೂತ್ರ ನೀವು ತಳಗೆ ಮನೆಯಾಗಿದ್ದಾಗ ಹುಡುಗರು ಎಷ್ಟು ಬರ್ತದಲ್ರಿ, ಅಣ್ಣ ಸೂತ್ರ ಹಾಕೊಡು, ಪಟಕ್ಕ ಸೂತ್ರ ಹಾಕೊಡು ಅಂತೇಳಿ. ಈ ದಾರ ಹಿಂಗೆ ಎಕ್ಸ್ಟ್ರಾ ಬಿಡೋದಕ್ಕೊಂದು ಕಾರಣ ಐತಿ, ಹಂಗ ಸುಮ್ ಬಿಡಂಗಿಲ್ಲ. ಆಮ್ಯಾಗ ಇದತ್ತಲ್ಲ ಇದನ್ನೊಂದು ಇದು ನೋಡ್ಕೋಬೇಕು, ಬ್ಯಾಲೆನ್ಸ್ ಅನ್ಸಂದ್ರಂಗೆ ಕರೆಕ್ಟ್ ಮಿಡ್ ಇರ್ಬೇಕಿದೆ, ಅಂದ್ರೆ ಕರೆಕ್ಟ್ ಸೆಂಟರ್ ಇರ್ಬೇಕಿದೆ. ಇರುತ್ತಲ್ಲ ಇದು ಕರೆಕ್ಟ್ ಸೆಂಟರ್ ಇರ್ಬೇಕಿದೆ ಹಿಂಗೆ. ಇದನ್ನ ಕರೆಕ್ಟ್ ಹಿಂಗೆ ಸೆಂಟರ್ ನೋಡ್ಕೊಂಡು ಇದಕ್ಕೈತಲ್ಲ ಹಿಂಗೆ ಗಂಟು ಹೊಡ್ಕೋಬೇಕು. ಇದಕ್ಕೈತಲ್ಲ ಈಗ ಹಿಂಗೆ ಗಂಟು ಹೊಡ್ಕೋಬೇಕು ಅದಕ್ಕೆ. ಆಮ್ಯಾಗ ಮತ್ತೊಮ್ಮೆ ಪೂರಾ ಗಂಟು ಬಿಗಿಬೇಡ, ಪೂರಾ ಇದನ್ನೇ ಲೂಸ್ ಹಾಕ್ಬೇಕಂತ ಒಂದಿಷ್ಟು. ಇದನ್ನು ಲೂಸ್ ಹಾಕ್ಬೇಕು. ಯಾಕಂತ ಹೇಳಿದ್ರೆ ಸೆಂಟ್ರ್ ಇಲ್ಪ ಅಂತ ಹೇಳಿದ್ರೆ ಮತ್ತೆ ಸೆಂಟ್ರ್ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಆತ. ಈಗ ಇದನ್ನೈತಲ್ಲ ಸೆಂಟ್ರ್ ಕರೆಕ್ಟ್ ಮಿಡ್ಲ್ ಬಂದಾಗ ಇದನ್ನ ಟೈಟ್ ಮಾಡ್ಕೋಬೇಕು. ಈಗ ಈ ದಾರ ಎದಕ್ಕೆ ಗೊತ್ತಾನೆ? ಎಷ್ಟೋ ದಾರ ಪಟ ಏನರ ಕಾಟೋಡಿ ಹಾಕ್ತಾರೆ. ಹೆಚ್ಚಿಗೆ ಮಂದಿ ಪಟ ಹೆಂಗಪ್ಪ ಅಂದ್ರೆ ಕಾಟೋಡಿ ಹಾಕ್ತಾರೆ. ಒಬ್ಬ ನಾವು ಪಟ ಹಚ್ಚಿ ಪಟ ಕಟ್ ಮಾಡ್ತೀವಿ. ಇದು ಹೆಂಗ ಗೊತ್ತಾನೆ? ಇದು ಅಕಸ್ಮಾತ್ ಇದೆ ಏನ್ರ ಹೆಂಗೆ ತಿರುಗಲಿಲ್ಲ, ನಾವು ಹೇಳಿದ ಕಡೆ ಹೊಳ್ಳಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಗಂಟೆ ಮ್ಯಾಗಿಂದ ಗಂಟೆ ಐತಲ್ಲ, ಒಂದು ಗಂಟೆ ಹೊಡಿಬೇಕು ಇದಕ್ಕೆ. ಅವಾಗೈತಲ್ಲ ಪಟ ಹಿಂಗೆ ತಿರ್ಗಾಡ್ತೈತಿ ಹಿಂಗೆ. ಹೌದನ್ರಿ? ಪಟಕ್ಕನ ಹೆಂಗೈತ್ರಿ? ಒಬ್ಬೊಬ್ಬರೇ ಹೋಗಿ ಇಲ್ಲಿ ಹಾಕ್ತಾರೆ. ಇಲ್ಲಿ ಹಾಕೋದ್ರಿಂದ ಪಟ ಭಾಳ ಜಗ್ತೈತಿ. ಇಲ್ಲಿ ಹಾಕೋದ್ರಿಂದ ಪಟ ಐತಲ್ಲ ಒಂದು ಲೆವೆಲ್ ಹಾರ್ತೈತಿ, ಒಂದ ಲೆವೆಲ್ ಹಾರ್ತೈತಿ. ಅದಕ್ಕೆ ಇಷ್ಟಾಗಿ ಅಂತ ಒಂದು ಹಾಕಿ ಅದಕ್ಕೆ ಒಂದು ಗೇಣ ಇದೆ ಡಿಫ್ರೆಂಟ್ ಇರ್ಬೇಕು. ಆಮ್ಯಾಗ ಇದು ಪಟ ಏನ್ರ ನಾವು ಹೇಳಿ ಕಡೆ ಹೊಳಾಗ್ತಿವಪ್ಪ ಅಂದ್ರೆ ಮ್ಯಾಗಿಂದ ತೆಳಗಿದ್ದಲ್ಲ, ಮ್ಯಾಗಿಂದ ಒಂದು ಗಂಟೆ ಹಾಕಬೇಕು. ಈಗ ಗಾಳಿ ಭಾಳ ಕಡಿಮೆ ಐತೆ ಅಂದಾಗೈತಲ್ಲ, ಗಂಟೆ ಹಾಕಬೇಕು. ತೆಳಗಿನ ಗಂಟೆ ಹಾಕ್ಬೇಕ್ರಿ. ಗಾಳಿ ಜೋರ್ ಇತ್ತಪ್ಪ ಅಂದ್ರೆ ಮೇಲೆ ಒಂದು ಗಂಟೆ ಹಾಕ್ಬೇಕು. ಇಲ್ಲ ಪಟ ಅದ ಹೊಳ್ಳಿಕಂದ್ರ ಇಷ್ಟ ಸೂತ್ರ ಐತೇನ್ರಿ ಅದಕ್ಕೆ ಪಟಕ್ಕ. ನೋಡ್ರಿಪ್ಪ, ಈ ಥರ ಸೂತ್ರ ಹಾಕೊಂಡು ಮಸ್ತ್ ಪಟ ಹಾರಿಸ್ರಿ ನೀವು. ಈಗ ಸ್ಕೂಲ್ ಎಲ್ಲ ಸುಟಿ ಕೊಟ್ವು, ಮಕ್ಳು ಮಸ್ತ್ ಎಂಜಾಯ್ ಮಾಡ್ರಿ. ಹುಚ್ಚ ಹೆಂಗಪ್ಪ ಅಂತ ಹೇಳಿದ್ರೆ ಬರೀ ಸಣ್ಣದು ಎಲ್ಲ ದೊಡ್ಡವ್ರು ಹೌದ್ರಿ. ಇದ್ರ ನೋಡ್ತಿರಲ್ರಿ ಬಾಂಬೆದೊಳಗ ನಾವು ಹೋಗಿದ್ವಲ್ರಿ, ಇದು ಬಾಂಬೆ ಹೆಂಗ ಪಟ ಮಾಡಿ ಇಟ್ಟಿದ್ದೀರಿ. ಈ ಹುಬ್ಳಿ ಒಳಗನು ಫುಲ್ ಸೀಸನ್ ರೀ ಈಗ. ಆಮ್ಯಾಗ ಇನ್ನೊಂದು ಹೆಂಗ್ ಗೊತ್ತಾನೆ, ಇಲ್ಲಿ ಸುಮ್ಕೆ ಇಷ್ಟೆಲ್ಲ ಹಾಕಿದ್ವಿ, ಇಷ್ಟೆಲ್ಲ ಮಾಡಿದ್ಮ್ಯಾಗ ಸುಮ್ ಪಟ ಹಾರಿಸಬಾರ್ದು. ಇದಕ್ಕೈತೆಲ್ಲ ಇಂಥ ಟೇಪ್ ತಗೊಂಡೆ ಪಟ ದುಚ್ಚು ಭಾಳ. ಆಮ್ಯಾಗ ಕಾಂಪಿಟೇಷನ್ ಇರ್ತಾವು, ಹೆಂಗೈತಲ್ಲ ಇಂಥ ಪೇಪರ್ ತಗೊಂಡೆ ಇಲ್ಲಿ ಹಚ್ಕೋಬೇಕು. ಎದಕ್ಕೆ ಗೊತ್ತಾನೆ? ಅಕಸ್ಮಾತ್ ಎಲ್ಲರ ಗಾಡಿ ಗಿಡಿಗೆ ಗಿಡದಾಗ ಸಿಕ್ಕೊಂದು ಏನರ ಪಟಾಕ ಇದು ಅಂದ್ರೆ ಗಾಳಿ ಜೋರ್ ಇತ್ತಪ್ಪ ಅಂದ್ರೂ ಹರಿಯಂಗಿಲ್ಲ ಅದು. ಹೌದನ್ರಿ? ಪಟ ಚಾಲು ಆಗೋದು ಹರಿಯಾಕಿಲಿಂತ ಚಾಲು ಆಕೈತಿ. ತುದಿಲಿಂತ್ರಿ ಎರಡು ತುದಿಗುನು ಮತ್ತೆ ಇಲ್ಲಿ ಸೆಂಟ್ರ್ ಹಾಕ್ಬೇಕಂದ್ರೆ ಅದು ಇಲ್ಲಿ ಹಚ್ಕೋಬೇಕು. ಹಿಂಗೆ ಹಚ್ಕೊಂಡು ಹಾರಿಸ್ಬೇಕು. ಅಂದ್ರೆ ಹಂಗೆ ಇದಕ್ಕೆ ಭಾಳ ಹಚ್ತಾರೆ. ಹಿಂಗೆ ಇಲ್ಲಿ ಹಚ್ತಾರೆ ಅಂದ್ರೆ ಇಲ್ಲಿ ಹಿಂಗೆ ಹೊಳಿ ಸಾಕಲ್ಲ, ಹಿಂಗೂ ಪಟ್ಟಿ ಹಚ್ತಾರೆ, ಹಿಂಗೆ ಪಟ್ಟಿ ಹಚ್ತಾರೆ. ಆಮ್ಯಾಗ ಇವು ಅಲ್ಲಿ ಹೋಲ್ ಮುಚ್ಚಾಕಿವು ಈ ಕಡೆಗೆ ಹಚ್ತಾರೆ. ಅವು ಯಾವಾಗ ಗೊತ್ತನ ಅದೇ ಇದು ಮಾಡ್ತಾರಲ್ಲ ಟೂರ್ನಾಮೆಂಟ್, ಅವಾಗೆಲ್ಲ ಸುಮ್ಕ ಹಾರ್ಸಾಕೆ ನಡೀತೈತಲ್ರಿ. ಪಟ ಮಾತ್ರ ಸೂಪರ್ ಅದಾವ್ರಿ. ಹೆಂಗ 50 ರೂಪಾಯಿಗೆ ಐತೇನ್ರಿ? 50 ರೂಪಾಯಿಗೆ 5, 10 ರೂಪಾಯಿಗೆ ಒಂದು. ಪಟ ಸುಟ್ಬಿಟ್ಟು ಕಡಿಮೆ ಅಂದ್ರೆ ಈಗ ಎಷ್ಟು ಬರ್ತಾನೆ? ಒಂದು 8 ವರ್ಷ ಆತನ್ರಿ. 8 ವರ್ಷ ಆಗೈತೆ ಪಟ ಸುಟ್ಬಿಟ್ಟೆ.
ಅವಾಗ ಹಾರಿಸಿದ್ಯಾ 8 ವರ್ಷದ ನಂತರ ಮತ್ತೆ ಪ್ರಯತ್ನ. ಪ್ರಯತ್ನ ಏನು ಹಾರಿಸ್ದೆ ಪುಟ ಏನು ಅಂದ್ರೇನ ಅವಾಗ ಸ್ಲ್ಯಾಪ್ ಇದಲ್ಲ ನಾವು ಅದ್ಮೇಲೆ ಮಸ್ತ್ ಹಾರಿಸ್ಬೋದು. ಆದ್ರೆ ಇಲ್ಲಿ ನಾವು ನಮ್ಮ ಇಲ್ಲಿ ಮನೆ ಹೆಂಗೈತಪ್ಪ ಅಂದ್ರೆ ಮಸ್ತ್ ಸುತ್ತಲೂ ಗಾಳಿನ ಗಾಳಿ, ಆಮೇಲೆ ಸ್ಲ್ಯಾಬ್ ಮೇಲೆ ನಿಂತು ಬೆಕ್ಕದಂಗೆ ಹಾರಿಸ್ಬೋದ್ರಿ ಪಟ. ಸೊ ಐ ಹೋಪ್ ನಿಮ್ಗೆ ಇವತ್ತಿನ ನಮ್ಮ ವ್ಲಾಗ್ ಇಷ್ಟ ಆಗಿರ್ಬೇಕಾ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ನಮ್ಮ ಚಾನಲ್ ಹಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗೋಣಂತ್ರಿ ಮತ್ತೆ ಜಲ್ದಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್ ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.